ವೆಂಗಸಂದ್ರ ಗ್ರಾಮದ ಸ್ಮಶಾನಕ್ಕೆ ಹೋಗುವ ರಸ್ತೆ ಒತ್ತುವರಿ ತೆರವುಗೊಳಿಸಿದ ಕಂದಾಯ ಅಧಿಕಾರಿಗಳು. ಸರ್ವೆ ಕಾರ್ಯ ವೇಳೆ ಗ್ರಾಮಸ್ಥರ ನಡುವೆ ಗೊಂದಲ, ಕೊನೆಗೆ ಗ್ರಾಮಸ್ಥರ ಒಪ್ಪಿಗೆಯಂತೆ ರಸ್ತೆ ಗುರುತು. ವೆಂಗಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೆಂಗಸಂದ್ರ ಗ್ರಾಮದ ಸ್ಮಶಾನಕ್ಕೆ ಹೋಗುವ ರಸ್ತೆ ಒತ್ತುವರಿಯಾಗಿದ್ದು, ಇಂದು ಕಂದಾಯ ಅಧಿಕಾರಿಗಳು ರಸ್ತೆ ಗುರುತಿಸಿ ಒತ್ತುವರಿಯನ್ನ ತೆರವುಗೊಳಿಸಿದರು. ಗ್ರಾಮದ ಸರ್ವೆ ನಂಬರ್ 59/2ರಲ್ಲಿ ಸ್ಮಶಾನಕ್ಕೆ ಹೋಗುವ ನಕಾಶೆ ರಸ್ತೆ ಇದ್ದು, ರೈತರೊಬ್ಬರು ಉಳುಮೆ ಮಾಡುತ್ತಿದ್ದು ಸ್ಮಶಾನಕ್ಕೆ ಹೋಗಲು ಸರಿಯಾದ ರಸ್ತೆ ಇಲ್ಲದೆ ಗ್ರಾಮಸ್ಥರು ಪರದಾಡುತ್ತಿದ್ದರು. ಆದ್ದರಿಂದ ನಕಾಶೆ ರಸ್ತೆ ಗುರುತಿಸಿ ಒತ್ತುವರಿ ತೆರವು ಮಾಡುವಂತೆ ಗ್ರಾಮಸ್ಥರು ಅರ್ಜಿ ಸಲ್ಲಿಸಿದ್ದು, ಅದರಂತೆ ಕಂದಾಯ ಅಧಿಕಾರಿಗಳು ಇಂದು ಸರ್ವೆ ಕಾರ್ಯ ನಡೆಸಿ ನಕಾಶೆ ರಸ್ತೆಯನ್ನ ಗುರುತಿಸಿದರು. ಈ ವೇಳೆ ಕೃಷಿ ಜಮೀನು ಮಧ್ಯಭಾಗದಲ್ಲಿ ನಕಾಶೆ ರಸ್ತೆ ಹಾದು ಹೋಗಿರುವುದರಿಂದ ಕೆಲಕಾಲ ಗ್ರಾಮಸ್ಥರಲ್ಲಿ ಗೊಂದಲ ಉಂಟಾಯಿತು. ಈ ವೇಳೆ ಊರಿನ ಮುಖಂಡರ ನೇತೃತ್ವದಲ್ಲಿ ಮಾತುಕತೆ ನಡೆಸಿ ಕೊನೆಗೆ ಕೃಷಿ ಜಮೀನಿನ ಒಂದು ಬದಿಗೆ ದಾರಿ ಬಿಡಲು ಗ್ರಾಮಸ್ಥರು ಒಪ್ಪಿದ ನಂತರ ಸರ್ವೆ ಕಾರ್ಯ ಸುಸೂತ್ರವಾಗಿ ನಡೆಯಿತು. ಈ ಸರ್ವೆ ಕಾರ್ಯದಲ್ಲಿ ಕಂದಾಯ ಇಲಾಖೆಯ ಮಂಜುನಾಥ್, ಗ್ರಾಮ ಪಂಚಾಯಿತಿ ಪಿಡಿಒ ಸತ್ಯವತಿ, ಸರ್ವೇಯರ್ ಮೌಲಾಖಾನ್, ಪಿಎಸ್ಐ ನಾರಾಯಣಸ್ವಾಮಿ, ಮುಖಂಡರಾದ ವೆಂಕಟಾಚಲಪತಿ, ನಾರಾಯಣಸ್ವಾಮಿ, ಬಾಲಸುಬ್ರಹ್ಮಣಿ ಸೇರಿದಂತೆ ಇಲಾಖಾ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಇದ್ದರು. ನನ್ನನ್ನು ಯಾರು ಪ್ರಶ್ನೆ, ಯಾಕಂದ್ರೆ ನಾಳೆ ದಿವಸ ರೌಂಡ್ ಇನ್ಸ್ಪೆಕ್ಟರ್ ಬಂದು ಹಿಂಗ್ ಮಾಡ್ಬಿಟ್ರೆ ಹಂಗ್ ಮಾಡ್ಬಿಟ್ಟು ನಾನು ಪ್ರಶ್ನೆ ಮಾಡಿದ್ರೆ ನಂಗೆ ತೊಂದರೆ ಆಗ್ತದೆ. ಕಾನೂನು ಇಲ್ಲಿ ನಕಾಶೆ ಅಂತ ಹೆಂಗಿದೀವಿ ಅಲ್ಲೇ ಮಾಡ್ತೀವಿ ರಸ್ತೆ. ಇಲ್ಲ ನೀವು ಬದಲಾವಣೆ ಆಗ್ಬೇಕಂದ್ರೆ ಜಿಲ್ಲಾಧಿಕಾರಿಯಿಂದ ಅನುಮತಿ ತಗೊಂಡೇ ಮಾಡ್ಕೊಬೇಕು. ಇರೋದು ಎರಡೇ ಆಪ್ಷನ್, ಅದಕ್ಕೆ ಮೇಲೆ ಯಾವ್ದು ಆಪ್ಷನ್ ಇಲ್ಲ. ಆಯ್ತು ತಗೊಳ್ತೀವಿ, ಅವೆಲ್ಲ ಮಾಡಿ ಅದು ತಗೊಂಡೇ ಬರ್ತೀವಿ. ನೀವು ಹೆಂಗ್ ಮಾಡ್ತೀವಿ ಮದ್ದಲ್ ಬಿಡಲ್ಲ ಸರ್. ನಾನು ಎಷ್ಟು ಮಾತಾಡೋದು, ಇನ್ನ ಗ್ರಾಮಸ್ಥರು ಇನ್ನ ಬರೋರು ಇದ್ದಾರೆ, ಎಲ್ಲ ಸೇರ್ಲಿ. ಊರವರೆಲ್ಲ ಏನ್ ಹೇಳ್ತಾರೆ ಅದೇ ನಾನು ಕೇಳ್ತೀನಿ. ಗ್ರಾಮಸ್ಥರು ಹೇಳಿದಂಗೆ ಕೇಳ್ತೀನಿ ನಾನು, ಅದಕ್ಕೆ ಅಡ್ಡಿ ನಾನು ಮಾಡಲ್ಲ. ಇನ್ನ ಬರೋರು ಇದ್ದಾರೆ ಸರ್ ಗ್ರಾಮಸ್ಥರು ಎಲ್ಲ. ಅವ್ರು ಟೈಮ್ ಕೇಳಿದ್ರೆ ಎಲ್ಲ ನಾಳೆ ಕೇಳ್ತೀವಿ, ಎಲ್ಲ ಬರ್ತೀವಿ ನಾವು. ಅಷ್ಟೊಂದು ದಿವಸ ಕೆಲಸ ಅಂತ ಹೇಳಿದ್ದಾರೆ. ಗ್ರಾಮಸ್ಥರು ಬರ್ಲಿ ಸರ್, ಇಲ್ಲಿ ಬಂದಿರಲ್ಲ, ಇನ್ನ ಗ್ರಾಮಸ್ಥರು ಬರೋರು ಇದ್ದಾರೆ, ಬರ್ಲಿ. ಅವರೆಲ್ಲ ಬಂದು ಹೇಳಲಿ, ನಾನು ತೊಂದರೆನೇ ಇಲ್ಲ ಗ್ರಾಮಸ್ಥರಿಗೆ. ಈ ಒಬ್ಬರಿಗೆ ಅಧಿಕಾರಲ್ಲ ಸರ್, ಇದು ಗ್ರಾಮಸ್ಥರ ಅನುಕೂಲಕ್ಕೆ. ಒಬ್ಬರು ಮಾತಾಡೋಕ್ಕಲ್ಲ, ಒಬ್ಬನು ಕೂಡ ನಿಮ್ ಗ್ರಾಮಸ್ಥೆ ತಾನೆ. ಬಿಟ್ಟ 100 ವರ್ಷದಿಂದ ಹೋಗಿ ರೋಡ್ ನಂಬರ್ ಹೋಗುತ್ತೆ ಅಂತ ತೊಂದರೆ ಮಾಡ್ತಾರೆ. ನಾನು ಉಳ್ಳಿಲ್ಲ, ಒಬ್ಬನಲ್ಲ ಸರ್ ಗ್ರಾಮಸ್ಥರು ನೋಡಿ. ನೀವು ಒಬ್ಬನ ಜಾತಿ ನೋಡ್ಬೇಡಿ. ನೀವು ನಿಮ್ಗೇನ್ ಇಷ್ಟ ಇದ್ರೆ ಮಾಡಿ, ಇಲ್ಲ ಗಲಾಟೆ ಇದೆ ಅಂತ ಬರ್ಕೊಂಡು ಹೋಗ್ತೀವಿ ಅಷ್ಟೇ, ನಾವೇನು ಮಾಡಕ್ಕಾಗಲ್ಲ. ಅವ್ರ ಏನ್ ಈ ಸೈಡ್ ಹೋಗ್ಬೇಕಂತ ಇದ್ರು ಅವ್ರೆಲ್ಲಾರು ಸೇರಿಸಿ ಎಲ್ಲರಿಗೂ ಊರವ್ರದ್ದು ಎಲ್ಲಾರ್ದು ಒಪ್ಕೊಂಡು సమాధానం ఆದ್ರೆ ಅವ್ರು ಬರ್ಕೊಟ್ರೆ ఇప్పుడే చేయండి. కొంచెం అర్థం చేసుకో. కానూన్ లేకుండా తెలియకుండా మాట్లాడద్దు దయచేసి. నీకు కావాలా టుడే వాళ్ళు సర్కారీ డ్యూటీలో వచ్చిండేది వాళ్ళకి రేపు ఇన్ఫర్మేషన్ కానూన్ ప్రకారం ఇప్పుడు రోడ్ చేసినట్లుగా వాటి వరకు రోడ్ చేస్తారు. దీన్ని ఇచ్చిపెట్టేస్తారు, పెండింగ్ ఇది పెడతారు. నువ్వు ఆ పక్కకే ఊరోళ్ళందరినీ ఒప్పించి నువ్వు గవర్నమెంట్ కి రాయిచ్చి అందరికి సమాధానం అయితే అట్లా రాని. ఒక నిమిషం సెంట్రల్ మాత్రం పెండింగ్ ఉంటుంది, ఈ పక్క కూడా అయిపోతుంది. అది యాడుంటుందో అది యాడుంటో అవుతుంది. వాళ్ళు ఏమి దావ ఒక సైడ్ కావాలో ఆ దావ సైడ్ మాత్రం చెప్పేది అందరికి సమాధానం అయితే మాత్రమే సబ్జెక్ట్. ಅವರು ವೆಂಗಸಂದ್ರ ಸರ್ ಗ್ರಾಮ ಪಂಚಾಯತಿ. ನನ್ನ ಹೆಸರು ನಾರಾಯಣಸ್ವಾಮಿ. 59/2 ಸರ್ವೆ ನಂಬರು. ಬ್ಲೂ ಪ್ರಿಂಟಲ್ಲಿ ಒಂದು ಕ್ರಾಸ್ ಆಗಿ ತೋರಿಸುತ್ತೆ. ನಾವು ಒಂದು ಸೈಡ್ ಬಿಡ್ತಾ ಇದೀವಿ ದಾರಿ. ಜನಕ್ಕೆ ತೊಂದರೆ ಇಲ್ದಿರಾ, ನಮಗೂ ತೊಂದರೆ ಆಗದಿರಾ ಬಿಡ್ತಾ ಇದೀವಿ ಸರ್. ಹ್ಞೂ ಸರ್, ಒಪ್ಕೊಂಡಿದ್ದಾರೆ ಸರ್. ಸರ್, ಕ್ಯಾಸಂಬಳ್ಳಿ ಹೋಬಳಿ ವೆಂಕಸಂದ್ರ ಗ್ರಾಮ. ಇಲ್ಲಿ 59/60ರಲ್ಲಿ ನಕಾಶೆ ರಸ್ತೆ ಇದೆ ಅಂತ ಹೇಳ್ಬಿಟ್ಟು ಅರ್ಜಿ ಕೊಟ್ಟಿದ್ರು ಗ್ರಾಮಸ್ಥರು. ಅದ್ರ ಮೇರೆಗೆ ಸರ್ವೇಯರು ಮತ್ತೆ ಗ್ರಾಮ ಪಂಚಾಯತಿ ಪಿಡಿಒ ಅವರು, ಕಂದಾಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಗ್ರಾಮಸ್ಥರು ಸಮ್ಮುಖದಲ್ಲಿ ಸರ್ವೆ ಮಾಡಿ ಈ ದಿನ ಈ ಸರ್ವೆ ನಂಬರ್ 59 ಮತ್ತು 60ರಲ್ಲಿ ಮಧ್ಯಭಾಗದಲ್ಲಿ ನಕಾಶೆನಲ್ಲಿ ರಸ್ತೆ ಇದೆ ಅಂತ ಹೇಳ್ಬಿಟ್ಟು ಸರ್ವೆ ಮಾಡಿ ತೋರಿಸಿದ್ರು. ಅದಕ್ಕೆ ರೈತರು ತೊಂದರೆ ಆಗುತ್ತೆ, ಮಧ್ಯಭಾಗದಲ್ಲಿ ಹೋದ್ರೆ ಬೆಳೆಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ರೈತರೇ ಒಪ್ಕೊಂಡು ಒಂದು ಸೈಡ್ ಬಿಡ್ತೀವಿ ರಸ್ತೆನ, ಗ್ರಾಮಸ್ಥರಿಗೆ ನಾವು ಯಾವುದೇ ಅಡಚಣೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಈ ದಿವಸ ಒಂದು ಸೈಡ್ ಬಿಟ್ಟಿದ್ದಾರೆ. ಅದನ್ನ ಪಂಚಾಯತಿಗೆ ಬರ್ಕೊಡಕ್ಕೆ ಹೇಳಿದ್ದಾರೆ ಪಂಚಾಯತಿ ಅಧಿಕಾರಿಗಳು. ಅದಕ್ಕೆ ಬರ್ಕೊಡಕ್ಕೆ ಪೇಪರ್ ಬರ್ಕೊಡಕ್ಕೆ ಒಪ್ಕೊಂಡಿದ್ದಾರೆ. ಅದ್ರ ಪ್ರಕಾರ ಇದನ್ನ ರಸ್ತೆ ಮಾಡ್ತಾ ಇದ್ದಾರೆ. ಸುಮಾರು 6 ತಿಂಗಳಿಂದ ನಮ್ಗೆ ವೆಂಗಸಂದ್ರ ಗ್ರಾಮದ ಮಶಾಣಕ್ಕೆ ಮತ್ತೆ ಆ ಕಡೆ ಜಮೀನುಗಳಿಗೆ ಹೋಗೋಕ್ಕೆ ತೊಂದರೆ ಆಗಿತ್ತು. ಅದನ್ನು ಈ ದಿನ ಸರ್ವೆ ಮಾಡಿ ರಸ್ತೆ ಒತ್ತುವರಿಯನ್ನು ತೆರವು ಮಾಡಿಸ್ತಾ ಇದ್ದಾರೆ. ನಮ್ಮೆಲ್ರಿಗೂ ಸಂತೋಷ ಆಗ್ತಾ ಇದೆ ಗ್ರಾಮಸ್ಥರಿಗೆ. ಅವರು ರೈತರನ್ನು ಜನಗಳಿಗೇನು ತೊಂದರೆ ಇಲ್ದಿರ ದಾರಿ ಮಾಡ್ಕೊಡಕ್ಕೆ ಅವರು ಒಪ್ಕೊಂಡು ಬಿಟ್ಟಿದ್ದಾರೆ. ಸಮಸ್ಯೆ ಈ ದಿವಸ ಪರಿಹಾರ ಆಗ್ತದೆ. ವೆಂಗಸಂದ್ರ ವಿಲೇಜ್, ವೆಂಗಸಂದ್ರ ಗ್ರಾಮ ಪಂಚಾಯತಿ, ಕ್ಯಾಸಂಬಳ್ಳಿ ಹೋಬಳಿ, ಕೆಜಿಎಫ್ ತಾಲೂಕು, ಕೋಲಾರ ಡಿಸ್ಟಿಕ್ಕು. ಸ್ಮಶಾನಕ್ಕೆ ಹೋಗೋಕ್ಕೆ ದಾರಿ ಇಷ್ಟು ದಿನ ಯಾವುದೋ ಜಮೀನಲ್ಲಿ ಹೋಗ್ತಾ ಇದ್ರು. ಅದು ಜಮೀನು ನಕಾಶೆ ದಾರಿ ಇಲ್ಲ ಅಂತ ಗೊತ್ತಾದ ಮೇಲೆ
2 ವರ್ಷದಿಂದ ಹೋರಾಡಿರೋದಕ್ಕೆ ನಕಾಶೆದಾರಿಯನ್ನು ಫೈಂಡ್ ಔಟ್ ಮಾಡಿ ಸರ್ಕಾರಿ ಅಧಿಕಾರಿಗಳು ಇವಾಗ ನಕಾಶೆದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಅದು ಸರ್ವೆ ನಂಬರ್ 59/2 ತೋರಿಸ್ಕೊಟ್ಟಿದ್ದಾರೆ. ಅದೇ ಸರ್ವೆ ನಂಬರ್ ಅವರು ಬಿಡಕ್ಕೆ ರೆಡಿ ಇದ್ದಾರೆ. ಬಟ್ ಅವ್ರೇನಾಗಿದೆ ಅಂದ್ರೆ ಆ ಸರ್ವೆ ನಂಬರ್ ದಾರಿ ಸೆಂಟ್ರಲ್ ಬಂದಿರೋದ್ರಿಂದ ನಾವು ಒಂದು ಕಡೆಗೆ ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಗ್ರಾಮಸ್ಥರೆಲ್ಲ ಒಪ್ಕೊಂಡು ಆ ಜಾಗನ ಅವರು ಪಂಚಾಯತಿಗೆ ನಾವು ಬರ್ದುಕೊಡ್ತೀವಿ. ಆ ಜಾಗನ ನೆಕ್ಸ್ಟ್ ಏನೇ ತೊಂದರೆ ಆದ್ರೂ ಅದು ನಮ್ದು ಅಂತ ನಾವು ಊಳಕ್ ಬರಲ್ಲ, ಯಾಕಂದ್ರೆ ನಾವು ಬಿಟ್ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆ ಬಿಟ್ಕೊಟ್ಟಿರೋದ್ರಿಂದ ಎಲ್ಲರೂ ಒಪ್ಕೊಂಡು ಅಲ್ಲಿ ಬಿಟ್ಟೋನು ಒಂದೇ ಇಲ್ಲಿ ಬಿಟ್ಟೋನು ಒಂದೇ, ಯಾಕಂದ್ರೆ ಅವ್ರದ್ದು ಜಮೀನು ತೊಂದರೆ ಆಗಬಾರ್ದು, ಅವರು ಉಳುಮೆ ಮಾಡೋಕ್ಕೆ ಇಲ್ಲ ಇನ್ನೊಂದಕ್ಕೆ ಎಲ್ಲ ತೊಂದರೆ ಆಗಬಾರ್ದು ಅಂತ ಎಲ್ಲ ಒಪ್ಕೊಂಡಿದ್ದಾರೆ. ಆ ಜಮೀನು ಕಾಲ ಪರ್ಯಂತ ಹಂಗೆ ಇರಬೇಕು, ಆ ದಾರಿ ಹಂಗೆ ಇರಬೇಕು ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಬಟ್ ಎಲ್ಲ ಅಧಿಕಾರಿಗಳು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ವೆಂಕಸಂದ್ರ ಗ್ರಾಮದ ಸ್ಮಶಾನಕ್ಕೆ ಮತ್ತೆ ಕೀಲೇರಿಯಾ ಅಂತ ಹೇಳ್ತಾರೆ, ಆ ಜಮೀನುಗಳಲ್ಲಿರೋರಿಗೆ ಎಲ್ಲರಿಗೂ ಕುರಿಗಳು ಹಸುಗಳು ಎಲ್ಲ ಮೇಯಿಸೋರಿಗೆ ಹೋಗೋಕ್ಕೆಲ್ಲ ದಾರಿ ಆಗ್ತಾ ಇದೆ. ಸಂತೋಷ ವಿಷಯ, ಇದು ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇದ್ದೀನಿ. ವೈಸ್ ಚೇರ್ಮನ್ ನಾರಾಯಣ್ ಕಾಲು 4 ಜನ ಮೆಂಬರ್